ನಂದು ಬಾಡಿಗೆ ಕೂಡ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ನನ್ನ ಬಾಡಿಗೆ ಕೊಡೋವರೆಗೂ ನಾನು ಖಾಲಿ ಮಾಡಲ್ಲ ಅಂತ. ಈಗ ಹೆಂಗಾಗ್ಬಿಡ್ತದೆಪ್ಪ ಅಂದರೆ, ಕೆಲವು ಮಾಲ್ಗಳು ಈ ಕುಂಬಳಕಾಯಿ ಈ ಥರ ಹುಲ್ಲು ಕೆಲವು ಐಟಮ್ಗಳ್ನ ತುಂಬದೇ ಬೇಡ ಅನ್ಸ್ಬಿಡ್ತದೆ. ಅಷ್ಟು ಬೇಜಾರಾಗುತ್ತೆ ಒಂದ್ಸರಿ. ಹಂಗೆ ಗಾಡಿದು ಗ್ಲಾಸ್ ಎಲ್ಲ ಸ್ವಲ್ಪ ತೊಳ್ಕೊಂಡಿದ್ದಾಯ್ತು. ನಮಗೆ ಗಾಡಿದು ಯಾವುದೋ ಒಂದು ಹೆಡ್ಲೈಟ್ ಬಲ್ಬ್ ಬೇರೆ ಹೋಗೈತೆ, ಹಾಕ್ಕೊಂಡು ಹೋಗಬೇಕು. ಇದನ್ನ ನೋಡ್ಬೋದು, ಮಿರಿಂಡ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀವಿ ಸುಮ್ಮನೆ ಜ್ಯೂಸ್ ಕುಡಿಯೋಣ ಅಂತ. ನೋಡಿ, ಇದು ಬಂದು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀವಿ ಒಂದು. ಇದು ಬಂದು ಚಿಕನ್ ಮಸಾಲ ಮಾಡ್ಕೊಂಡಿದ್ದೀವಿ. ಚಪಾತಿ ಹೋಟ್ಲಲ್ಲಿ ಪಾರ್ಸಲ್ ತಂದಿದ್ದು, ವೈಟ್ ರೈಸ್ ಮಾಡ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಡ್ ಕ್ಲಾಕ್ಸ್. ನನ್ನ ಮಜಾ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸದ್ಯಕ್ಕೆ ನೀವು ನೋಡಿದಂಗೆ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಸಲಗ ಗಾಡಿ ಹತ್ರ ಬಂದ್ಬಿಟ್ಟು ಸದ್ಯಕ್ಕೆ ಮಲಗಿದ್ದು. ಇವಾಗ ಟೈಮ್ ಬಂದು ಎಷ್ಟಾಯ್ತಪ್ಪ ಅಂದರೆ, ಕರೆಕ್ಟಾಗಿ 4 ಗಂಟೆ 40 ನಿಮಿಷ. 2 ಗಂಟೆಗೆ ಬಂದಿದ್ದು, 2.5 ಅವರ್ ನಿದ್ದೆ ಆಯಿತು. ಇವಾಗ ಆ ಗಾಡಿ ಡ್ರೈವರೇ ನನ್ನ ಬಂದು ಎಬ್ಬರಿಸಿದ್ರು. 5 ಗಂಟೆಗೆ ಅದರ ಇಟ್ಟಿದ್ದೆ ನಾನು. 5 ಗಂಟೆಗೆ ಎದ್ದು ಹೋಗ್ತಾ ಇದ್ವಿ, ಅವರೇ ಎಬ್ಬರಿಸಿದ್ದಕ್ಕೆ ಒಳ್ಳೇದೇ ಆಯಿತು. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ರಾಯಬಾಗು 50 ಕಿಲೋಮೀಟ್ರು. ಇಲ್ಲಿಂದ ನಾನ್ ಸ್ಟಾಪ್. ಬೇಗ ಏನಕ್ಕಪ್ಪ ಹೋಗ್ತಿದ್ದೀವಿ, ಬೈಕವ್ರ ಕಾಟ ಇರಲ್ಲ. ಬೈಕರ್ ಐತೆ ಅಂದರೆ ಬೈಕವ್ರ ಕಾಟ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಾನ್ ಸ್ಟಾಪಾಗೆ ಹೋಗೋಣ. ಬೆಲ್ಲದ ಬಾಗೇವಾಡಿಗೆ ಬಂದು 2 ಗಾಡಿನೂ ಸೈಡ್ಗೆ ಹಾಕಿದ್ದೀವಿ. ನೋಡಿ, ಎತ್ತಿನ ಗಾಡೀಲಿ ಯಾರನ್ನು ಓಡಿಸೋದೇ ಇಲ್ಲ, ಅವೇ ಹೋಗ್ತವೆ. ನಮ್ಮ ಸಲಗ ಕೂಡ ಬಂತು. ಇಲ್ಲ ಟೀ ಕುಡ್ಕೊಂಡು ಹೋಗೋಣ. ಹೆಚ್ಚು ಕಡಿಮೆ ಇಲ್ಲಿಂದ ರಾಯಬಾಗ್ವರೆಗೂ 2 ಗಾಡಿ ಜೊತೆಗೆ ಹೋಗ್ತೀವಿ. ಅಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಕುದುಚಿಗೆ ಅವರು ಹೋಗ್ತಾರೆ. ಉಗ್ಗಾರು ಕುದುಚಿ 2 ಪಾಯಿಂಟ್ ಖಾಲಿ ಮಾಡಬೇಕು ಅವರು. ನಮ್ಮದು ಬಂದು ರಾಯಬಾಗದಿಂದ ಒಂದು 4-5 ಕಿಲೋಮೀಟ್ರ್ ಒಳಗೆ ಬರಬೇಕು, ಅಲ್ಲಿ ಖಾಲಿ ಆಗುತ್ತೆ. ಹೋಗೋದ್ಮೇಲೆ ಇಲ್ಲಿಂದ ನಾನ್ ಸ್ಟಾಪ್ ರಾಯಬಾಗಿಗೆ ನಾವು 20-25 ಕಿಲೋಮೀಟ್ರ್ ಇದೆ ಅಷ್ಟೇ. ರಾತ್ರಿ ಎಲ್ಲ ನಿದ್ದೆಗೆ ಇಟ್ಕೊಂಡು ಊಟ ಲೇಟಾಗಿ ಮಾಡ್ಕೊಂಡು ಕಷ್ಟಪಟ್ಟು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದರೆ ಅನ್ಲೋಡ್ ಮಾಡೋಣ ಅಂತ. ಸದ್ಯಕ್ಕೆ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇಲ್ಲೇ ಇರೋದು. ಇಲ್ಲಿ ಮುಂದೆಗಡೆ ಏನು ರೈಟ್ ಸೈಡಲ್ಲಿ ಮನೆ ಕಾಣುತ್ತೋ ಇವರೇ ಪಾರ್ಟಿ, ಇವರೇ ಖಾಲಿ ಮಾಡ್ಕೊಬೇಕು. ಅಲ್ಲೆಲ್ಲ ಒಳಗೆ ಖಾಲಿ ಮಾಡ್ಕೊತಾರಂತೆ. ಸದ್ಯಕ್ಕೆ ಸೂರ್ಯೋದಯ ಇವಾಗ ಆಗ್ತಾ ಇದೆ. ನೋಡಿ, ಅಲ್ಲಿ ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಗಾಡೀಲಿ ಮಾಲ್ ಬಂದು ವೆಯ್ಟ್ ಎಷ್ಟೈತೆ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಕಾಟ ಮಾಡಿಸ್ಕೊಂಡು ಬಂದಿದ್ವಿ. ಬಟ್ ಪಾರ್ಟಿ ಕಾಟ ಬಿಲ್ಲು ಅವ್ರಿಗೆ ತೋರಿಸ್ಬೇಡಿ, ಖಾಲಿ ಮಾಡ್ಕೊಂಡ್ಲಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ಇವರು ಕಾಟ ಮಾಡಿಸ್ಲೇಬೇಕು. ಕಾಟ ಮಾಡಿಸ್ದಾಗ ನಾವು ಖಾಲಿ ಮಾಡಲ್ಲ ಅಂತಾರೆ. ಇಲ್ಲೇನೋ ಕಾಟ 10 ಗಂಟೆಗಂತ ಓಪನ್ ಆಗೋದು. ಸದ್ಯಕ್ಕೆ 7 ಗಂಟೆ, ಇನ್ನು 3 ಅವರ್ ಬರೀ ವೇಬ್ರಿಡ್ಜ್ಗೋಸ್ಕರ ಕಾಯಬೇಕು. ಏನು ಹೇಳಿ, ಅವ್ರವ್ರದ್ದು ಏನೇನೋ ಕಮಿಟ್ಮೆಂಟ್ಗಳು ಇಟ್ಕೊಂಡು ನಮ್ಮನ್ನು ಕಾಯಿಸ್ತಾರೆ ಗುರು. ರಾತ್ರಿ ಏನು ಹೇಳಿದ್ರು, ನಿಧಾನಕ್ಕೆ ಒಂದು 3-4 ಅವರ್ ಮಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದಿತ್ತು. 12 ಗಂಟೆಗೆ ಮಲ್ಕೊಂಡು 6 ಗಂಟೆಗೆ ಎದ್ದು ಬಿಟ್ಟಿದ್ರು, ಆರಾಮಾಗಿ ಬರ್ತಾಯಿದ್ವಿ. ಇವಾಗ ಸುಮ್ಮನೆ ಟೈಮ್ ವೇಸ್ಟು, ಏನೂ ಮಾಡೋಕ್ಕಾಗಲ್ಲ. ನಮ್ಮದೇನು ತಪ್ಪಿಲ್ಲ ಇದರಲ್ಲಿ. ಪಾರ್ಟಿ ಅವ್ರವ್ರೇನೋ ರೇಟ್ ಮಾತಾಡ್ಕೊಂಡಿರೋದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇವ್ರ ಮಾಲ್ ಚೆನ್ನಾಗಿಲ್ಲ, ಹಂಗಾಗಿ ಮಾಲ್ ಅಷ್ಟೊಂದು ವೆಯ್ಟ್ ಬರೋಲ್ಲ. ಇದು ನಾವು ಫೋಟೋನಲ್ಲಿ ನೋಡಿದ್ದೆ ಬೇರೆ ಮಾಲು, ಇದೇ ಬೇರೆ ಮಾಲು, ಹಂಗೆ ಹಿಂಗೆ ಅಂತ ಕಿರಿಕಿರಿ ಮಾಡ್ತವ್ರೆ. ಪೇಮೆಂಟ್ ಕೂಡ ಹಾಕಿಲ್ಲ ಅಂತ ಇವ್ರು ಅವ್ರಿಗಿನ್ನ ಲೋಡ್ ಮಾಡಿಸ್ತವ್ರಿಗೆ. ಹಂಗಾಗಿ ಅವರು ಪೇಮೆಂಟಾಗಿ ಖಾಲಿ ಮಾಡ್ಕೊಳ್ರಿ ಅಂತವ್ರೆ. ಇಲ್ಲಿ ನಂದು ಬಾಡಿಗೆ ಕೂಡ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ನನ್ನ ಬಾಡಿಗೆ ಕೊಡೋವರೆಗೂ ನಾನು ಖಾಲಿ ಮಾಡಲ್ಲ ಅಂತ. ಈಗ ಹೆಂಗಾಗ್ಬಿಡ್ತದೆಪ್ಪ ಅಂದರೆ, ಕೆಲವು ಮಾಲ್ಗಳು ಈ ಕುಂಬಳಕಾಯಿ ಈ ಥರ ಹುಲ್ಲು ಕೆಲವು ಐಟಮ್ಗಳ್ನ ತುಂಬದೇ ಬೇಡ ಅನ್ಸ್ಬಿಡ್ತದೆ. ಅಷ್ಟು ಬೇಜಾರಾಗುತ್ತೆ ಒಂದ್ಸರಿ. ಯಾಕಪ್ಪ ಅಂದರೆ, ಈ ಥರ ಪೇಮೆಂಟ್ಗಳು ಇಶ್ಯೂ ಆದಾಗ ಮಧ್ಯದಲ್ಲಿ ನಮಗೆ ಲಾಸ್ ಮಾಡಿಬಿಡ್ತಾರೆ. ನಮಗೆ ಬಾಡಿಗೆಗಳೇ ಕೊಡಲ್ಲ ಕೆಲವರು. ಆ ಥರನೂ ಸಮಸ್ಯೆ ಆಗುತ್ತೆ. ನಾನು ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ಹೋಗಲಿ, ಒಂದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನಂತೂ ಖಾಲಿ ಮಾಡೋಲ್ಲ ಅಂತ ನಾನು ಹೇಳಿ ಸುಮ್ಮನೆ ಆಗಿದ್ದೀನಿ. ಈಗ ಕಾಟ ಮಾಡಿಸಾದ್ಮೇಲೆ ನಮ್ದು ಏನೈತೆ ಪೇಮೆಂಟ್ ಕ್ಲಿಯರ್ ಆದಮೇಲೆ ಗಾಡಿ ಖಾಲಿ ಮಾಡೋದು. ಅಲ್ಲಿವರೆಗೂ ಬೇಕಾದ್ರೆ ನಿಲ್ಲಿಸ್ತೀನಿ. ಅರ್ಧಂಬರ್ಧ ನಿದ್ದೆ ಮಾಡಿಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗಿ ವೇಬ್ರಿಡ್ಜ್ಗೆ ಹೋಗಿ ನಾನು ಅಣ್ಣ ಕಾಟ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಮತ್ತೆ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಗಾಡಿ ಖಾಲಿ ಮಾಡೋಕ್ಕೆ. ಎಷ್ಟು ಇಲ್ಲ ಅಲ್ಲ, ಇನ್ನೇನು ಬಂತು ಅದೇ ಅಲ್ವಾ ಲೆಫ್ಟ್. ಇಲ್ಲೇ ಹೋಗಿ ಖಾಲಿ ಮಾಡ್ಸನ್ ಬನ್ನಿ ಗಾಡಿನೆಲ್ಲ ಖಾಲಿ ಮಾಡಿಸಿದಾಯ್ತು. ನೋಡ್ಬೋದು, ಇದೇ ಕಡಲೆ ಹುಲ್ಲನ್ನ ನಾವು ಹಾಕ್ಕೊಂಬಂದಿದ್ದು. ಫುಲ್ಲು ಗಾಡಿ ಖಾಲಿ ಆಯಿತು. ಅಣ್ಣವ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಣ್ಣ ನಿಮ್ಮ ಹೆಸರು? ಬೆಳಗ್ಗೆ ಗಾಡಿನವ್ರು ಕಂಡು ಹಿಡಿದಿದ್ರಲ್ಲ, ನಿಮ್ಮ ಹೆಸರಣ್ಣ? ಆರಾಮ. ಇದೇವ್ರು ನಿಮ್ದು? ಅಣ್ಣವ್ರು ಇದೇವರು ಕರ್ಕೊಂಡೋಗಿ ನಾಷ್ಟ ಗಿಷ್ಟ ಎಲ್ಲ ಮಾಡಿಸ್ಕೊಂಬಂದ್ರು. ನಿಮ್ದೆಲ್ಲ ಇದೇವ್ರಣ್ಣ? ಹೆಂಗ್ ಗೊತ್ತಾಯ್ತು ನಮ್ದೇ ಗಾಡಿ ಅಂತಿದ್ದು? ಗಾಡಿ ಓಡಿಸ್ಬೇಕಾದ್ರೆ ನೋಡಿದ್ರ ಬೆಳಿಗ್ಗೆ ನಾವು ಕಾಟಕ್ಕೆ ಹೋಗೋದ್ವಲ್ಲ ಇನ್ನೊಂದ್ಸರಿ, ಅವಾಗ ಅಣ್ಣ ಊರಲ್ಲಿ ನೋಡಿ ಕಂಡಿಡ್ಕೊಂಡು ಆಮೇಲೆ ಇವ್ರನ್ನ ಕರ್ಕೊಂಬಂದು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಆರಾಮಾಗಿ ಗಾಡಿ ಎಲ್ಲ ಖಾಲಿ ಆಯಿತು. ಇವಾಗ ಇಲ್ಲಿಂದ ಹೊರಡಬೇಕು. ಮನೇಲಿ ಟೀ ಮಾಡಿಸ್ತವ್ರೆ, ಕುಡ್ಕೊಂಡು ಹೋಗೋಣ.
ಸದ್ಯಕ್ಕೆ ಆಫೀಸ್ ಹತ್ರ ಹೋದ ತಕ್ಷಣ ಒಂದು ಒಳ್ಳೆ ಲೋಡ್ ಸಿಕ್ತು. ಚೆನ್ನಾಗಿ ಲೈಟ್ ಲೋಡ್ ಮಾಡೋಣ ಅಂತ ಇಲ್ಲೇ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಗಾಡಿ ಲೈಟ್ ಶರತ್ ಬ್ರೋನ್ ಜೊತೆಗೆ ಬಂದಿದ್ದಾರೆ. ಅಲ್ಲೇನು ಲೋಡಿಂಗ್ ಇರಲಿಲ್ಲ, ಇನ್ನೆರಡು ಗಾಡಿ ನಮ್ಮ ಅಲ್ಲೇ ಇದ್ದಾವೆ. ಈ ಗಾಡಿಗೆ ಲೈಟ್ ಲೋಡ್ ಸಿಕ್ಕಿದ್ರಿಂದ ಲೋಡ್ ಮಾಡ್ತಾ ಇದ್ದೀವಿ. ಇಲ್ಲೇ ಕಾಟ ಮಾಡಿಸ್ಕೊಂಡು ಹೋಗ್ಬೇಕು. ನಮ್ಮ ಗ್ರಾಚಾರನೇ ಸರಿಯಿಲ್ಲ ಗುರು, ಏನು ಮಾಡ್ತೀರಾ? ಲೋಡಿಂಗ್ ಎಲ್ಲ ಮಾಡಿಸಿ ಹಗ್ಗ ಎಲ್ಲ ಹಾಕಿ ಕೈಯೆಲ್ಲ ಉರಿಸ್ಕೊಂಡು ಇದ್ರಲ್ಲಿ ಸ್ವಲ್ಪ ಹಗ್ಗ ರೇಷ್ಮೆ ಹಗ್ಗ ಇರೋದನ್ನ ಕೈಯೆಲ್ಲ ಉರಿದ್ಬಿಡ್ತದೆ ಬೇಗ. ಎಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆದ್ವಿ, ಹೋಗ್ಬಿಡೋಣ ಲೋಡ್ ಮಾಡ್ಕೊಂಡು ಅಂತ. ನಮ್ಮ ದುರಾದೃಷ್ಟ ವೇ ಬಿಲ್ದೇನೋ ಪೋಟ್ರ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ವೇ ಬಿಲ್ ತೆಗಿಯೋಕೆ ಬರ್ತಾ ಇಲ್ಲ. ಬೆಳಗ್ಗೆ ಕೊಡ್ತೀನಿ ಬಿಲ್ಲು ಅಂತವ್ರೆ. ಗಾಡಿ ಸದ್ಯಕ್ಕೆ ಇಲ್ಲೇ ಐತೆ. ಒಳ್ಳೆ ಫ್ರೆಶಾಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಇಲ್ಲೇ ನಿಲ್ಸ್ಕೊಂಡಿದ್ದು. ಇವಾಗ ಏನಪ್ಪ ಪ್ಲಾನಿಂಗ್ ಅಂದರೆ ಇವತ್ತು ನ್ಯೂ ಇಯರು ಸ್ವಲ್ಪ ಪಾರ್ಟಿ ಗೀಟಿ ಮಾಡೋಣ ಅಂತ ಗಾಡಿನ ಆ ಕಡೆ ಹಾಕ್ಬಿಟ್ಟು ಗಾಡಿ ಇಲ್ಲೇ ಲಾಕ್ ಮಾಡಿಕೊಂಡು ಸೀದಾ ಹೋಗೋದು. ನಮ್ಮ ಸಲಗ ಮತ್ತು ನಮ್ಮ ಭೀಮ 2 ಗಾಡಿ ಅಲ್ಲೇ ಇದ್ದಾವೆ. ಅದರಲ್ಲಿ ಸ್ವಲ್ಪ ಅಡುಗೆ ಗಿಡಿಗೆ ಚಿಕನ್ ಮಾಡೋಣ ಇವತ್ತು 31st ಡಿಸೆಂಬರ್ ನೈಟ್. ಹಂಗಾಗಿ ಒಳ್ಳೆ ಪಾರ್ಟಿ ಮಾಡ್ಕೊಳ್ಳೋಣ. ಇನ್ನೊಂದು 3 ಜನ ಬರಬೇಕಿತ್ತು, ಯಾಕೋ ಅವ್ರು ಸ್ವಲ್ಪ ದೊಡ್ಡ ಮನುಷ್ಯರು ಆಗ್ಬಿಟ್ಟವ್ರೆ. ಫೋನ್ಗಳು ಎತ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಬರ್ತಾರೆ, ಟೈಮ್ ಬಂದಾಗ ಹೇಳ್ತೀವಿ ಅವ್ರಿಗೆಲ್ಲ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ ಸದ್ಯಕ್ಕೆ. ಇವಾಗ ಇಲ್ಲಿಂದ ಆಫೀಸ್ ಹತ್ರ ಒಂದು 10 ಕಿಲೋಮೀಟ್ರ್ ಐತೆ. ಆಟೋ ಮಾಡ್ಕೊಂಡು ಹೋಗ್ಬಿಟ್ಟು 2 ಗಾಡಿನೂ ಅಲ್ಲೇ ಇದ್ದಾವೆ. ಗಾಡಿ ಲೋಡ್ ಆದರೂ ನಮ್ಮ ಕಂಪ್ನಿಯಿಂದ ಹೊರಗೆ ತಗೊಂಡೋಗೋ ಅದೃಷ್ಟ ಇಲ್ಲ. ಗಾಡಿನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಶರತ್ ಬ್ರೋ, ಇನ್ನೊಬ್ರು ಶರತ್ ಬ್ರೋ. ಏನು ಬ್ರೋ ಹಿಂಗಾದ್ರೆ ಹೆಂಗೆ ಬ್ರೋ ಬಿಲ್ ಕೊಟ್ಟಿಲ್ಲ ಅಂದರೆ 31st ನೈಟ್ ಬೇರೆ ಇವತ್ತು. ಅದೇ ಬೇರೆ ಟೈಮ್ ಏನಾಗಿದೆ, ಇಲ್ಲಿ ಗಲಾಟೆಗಳು ಆಗೋಗವು. ಇವತ್ತು ನಾವೇ ಸುಮ್ಮನೆ ಹೋಗ್ತಾ ಇದೀವಿ ಗಾಡಿ ಬಿಟ್ಟು. ಅಲ್ಲಿಂದ ಬಂದ್ಬಿಟ್ಟು ಗಾಡಿಗಳು ಎತ್ಕೊಂಡು 2 ಗಾಡಿ ಇಲ್ಲಿ ಬಂದಿದ್ದೀವಿ. ಸ್ವಲ್ಪ ಮುಂದೆ ಹೋಗಿ ಒಂದು ಚಿಕನ್ ಅಂಗಡಿ ಐತೆ, ಚಿಕನ್ ತೊಗೊಂಬಂದು ಚಿಕನ್ ಮಾಡೋಣ ಅಂತ. ಏನು ಬ್ರೋ ಪಾರ್ಟಿ ಜೋರ ಇವತ್ತು? ಫುಲ್ ಪಾರ್ಟಿ. ಒಂದು 1.5 kg ಚಿಕನ್ ತೊಗೊಂಬಂದು ಒಂದು ಅರ್ಧ ಫ್ರೈ ಅರ್ಧ ಡ್ರೈ ಮಾಡೋಣ. ಅಲ್ಲಿನ ಚಿಕನ್ ಎಲ್ಲ ತೊಗೊಂಬಂದು ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಮಿರಿಂಡಾ ಪಾರ್ಟಿ ಮಾಡ್ತಾಯಿದ್ದೀವಿ. ನ್ಯೂ ಇಯರ್ ದಿನ ನೋಡ್ಬೋದು ಮಿರಿಂಡಾ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀವಿ ಸುಮ್ಮನೆ ಜ್ಯೂಸ್ ಕುಡಿಯೋಣ ಅಂತ. ನೋಡಿ, ಇದು ಬಂದು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀವಿ ಒಂದು. ಇದು ಬಂದು ಚಿಕನ್ ಮಸಾಲ ಮಾಡ್ಕೊಂಡಿದ್ದೀವಿ. ಚಪಾತಿ ಹೋಟ್ಲಲ್ಲಿ ಪಾರ್ಸಲ್ ತಂದಿದ್ದು, ವೈಟ್ ರೈಸ್ ಮಾಡ್ಕೊಂಡಿದ್ದೀವಿ. ಇವಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಏನ್ಬ್ರಾ ಶರಬ್ರಾ ಮಲ್ಕೊಳೋದ ಅಷ್ಟೇ. ನ್ಯೂ ಇಯರ್ ಸದ್ಯಕ್ಕೆ ನಮ್ದು ಇಲ್ಲೇ ಆಗೋಗೈತಿ. ಇವತ್ತು ಒಳ್ಳೆ ಪಾರ್ಟಿ ಆಯ್ತು ಇವತ್ತು. ಏನು ಮಾಡ್ತೀರಾ, ಊರಿಂದ ಹೊರಗಿದ್ದಾಗ ಈ ಥರ ಚಿಕ್ಕ ಪುಟ್ಟ ಪಾರ್ಟಿಗಳು ಮಾಡ್ಕೊಳ್ಳೇಬೇಕು. ಇದ್ದೀರಿ ಬ್ರಾ? ಹಾಂ, ಮಿರಿಂಡಾ ಜಸ್ಟ್ ಜ್ಯೂಸ್ ನೋಡ್ಕೊಬೋದು. ಫಾಂಟಾ ಬ್ರೋ, ಮಿರಿಂಡಾನು ಅಲ್ಲ. ನಾವು ಎಣ್ಣೆ ಹೊಡೆದ್ರೆ ಎಣ್ಣೆಗೂ ಹೋಗಲ್ಲ ಅಲ್ಲ, ಅವ್ರ ಸವಾಸಕ್ಕೂ ಹೋಗಲ್ಲ. ನಾವು ಒಳ್ಳೆ ಹುಡುಗರು. ಫ್ರೈ ಹಾಕೊಂಡೆ ಆಮೇಲೆ ಹಾಕಂತೀರಾ? ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಅಂದರೆ ಟೈಮ್ ಬಂದು ಇವಾಗ 8 ಗಂಟೆ ಆಗೈತೆ. 8 ಗಂಟೆ 15 ನಿಮಿಷ. ಅವಾಗಲೇ 8:15 ಎಲ್ಲಪ್ಪ ಇದ್ದೀವಿ ಅಂದರೆ 1ನೇ ತಾರೀಕು ಇವತ್ತು. ನಿನ್ನೆ 31st ನೈಟು. ನಿನ್ನೆ ನೈಟೆಲ್ಲ ಪಾರ್ಟಿ ಮಾಡಿಕೊಂಡು ನಿನ್ನೆ ನೈಟೆಲ್ಲ ಅಲ್ಲೇ ಪಾರ್ಕಿಂಗ್ ಅಲ್ಲೇ ಮಲಗಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಆಫೀಸ್ ಹತ್ರ ಬಂದು ಲೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅಂದರೆ ನಿನ್ನೆ ಅರ್ಧ ಲೋಡ್ ಮಾಡಿ ನಿಲ್ಲಿಸ್ಬಂದಿದ್ವಲ್ಲ, ಅದ್ರ ಜೊತೆ ಇನ್ನು ಬೆಂಗಳೂರಿಗೆ ಒಂದು 3-4 ಟನ್ ಮಾಲ್ ಹಾಕ್ಕೊಂಡು ಸದ್ಯಕ್ಕೆ ಇವಾಗ 8 ಗಂಟೆ ಇಲ್ಲಿಂದ ಬಿಡ್ತಾ ಇದೀವಿ. ಲೋಡಿಂಗ್ ಪಾಯಿಂಟಿಂದ ಆಫೀಸಿಂದ ಬಿಡ್ತಾ ಇದೀವಿ. ಇಲ್ಲಿ ಬಿಟ್ಟರೆ ಇವಾಗ ನಾನ್ ಸ್ಟಾಪಾಗಿ ಹೋಗಬೇಕು. 2 ಗಾಡಿ ಲೋಡ್ ಆಗಿದೆ ನಮ್ಮದು, ನಂದೊಂದು ಮತ್ತು ಶರತ್ ಬ್ರೋದೊಂದು. ನಮ್ಮದು 8055 0890 2 ಗಾಡಿ ಲೋಡ್ ಆಗಿದ್ದಾವೆ. 2 ಜೊತೆಗೆ ಹೋಗ್ತೀವಿ. ಅದು ಇಲ್ಲೇ ಐತೆ ಆಫೀಸ್ ಹತ್ರನೇ. ಅದು ಬೆಂಗಳೂರಿಗೆ ಲೋಡ್ ಆಗೈತೆ, ನಂದು ಚೆನ್ನೈಗೆ ಲೋಡ್ ಆಗಿರೋದು. 2 ಗಾಡಿನ ನಾನ್ ಸ್ಟಾಪ್ ನೈಟ್ ಹೊಡಿತೀವಿ. ಆದಷ್ಟು ಹುಬ್ಳಿ ಎಲ್ಲ ಪಾಸ್ ಮಾಡಿಕೊಂಡು ಹೋಗಿ ಟ್ರೈ ಮಾಡ್ತೀವಿ. ಹೋಗ್ಬೋದು ಆರಾಮಾಗಿ. ಇವಾಗ ಬಿಟ್ರು ನಾನ್ ಸ್ಟಾಪಾಗಿ ಹೊಡಿದ್ರೆ. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ, ನಾನ್ ಸ್ಟಾಪಾಗಿ ಹೋಗೋಣ. ನಾಳೆ ಎಷ್ಟೊತ್ತಿದ್ರು ಬೆಂಗಳೂರು ಮೆಟೀರಿಯಲ್ನ ಖಾಲಿ ಮಾಡಲೇಬೇಕು. ಯಾಕಂದರೆ ನಾಳೆ ನೈಟ್ ಹೋಗ್ಬಿಟ್ಟು ಚೆನ್ನೈದು ಖಾಲಿ ಮಾಡಬೇಕು. ಯಾಕಂದ್ರೆ ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡೋದನ್ನು ಚೆನ್ನೈ, ಡೇ ಹೊತ್ತು ಖಾಲಿ ಮಾಡೋದು. ಸ್ವಲ್ಪ ಲೇಟ್ ಆಯಿತು ಅಂದರೆ ನಾಡ್ದು ನೈಟ್ವರೆಗೂ ಕಾಯ್ಬೇಕು ನಾನು. ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಬಿಡೋಣ. ಇಲ್ಲಿಂದ ಸೀದಾ ಬೆಳಗಾಂ ಕಡೆ ಹೋಗ್ತಾ ಇರೋಣ. ಸಾಂಗ್ಲಿ ಲೋಡ್ ಆಯ್ತು ಗಾಡಿ. ಇನ್ನೂ ಒಂದು ಗಾಡಿ ಇಲ್ಲೇ ಆಲ್ಟ್ ಆಯಿತು. ಇವತ್ತು ಲೋಡ್ ಆಗಿದ್ದೆ 2 ಗಾಡಿ. ಇನ್ನೊಂದು ಗಾಡಿ ಇಲ್ಲೇ ಐತೆ, ಅದು ನಾಳೆ ಚಿಕ್ಕಬಳ್ಳಾಪುರಕ್ಕೆ ಲೋಡ್ ಐತೆ, ನಾಳೆ ಮಾಡ್ಕೊಂಬರ್ತಾರೆ. ಬನ್ನಿ ನಾವು ಇಲ್ಲಿಂದ ಹೋಗ್ಬಿಡೋಣ. ಶರತ್ ಬ್ರೋನು ಇಲ್ಲೇ ಇದ್ದಾರೆ, ಜೊತೆಗೆ ಬರ್ತಾರೆ. ಅವ್ರು ಬೈಪಾಸಲ್ಲಿ ಬರ್ತಾರೆ. ನಾವು ಹಿಂಗೆ ಹೋಗೋಣ. ಆಫೀಸಲ್ಲಿ ಸ್ವಲ್ಪ ಮಾಲ್ ಇತ್ತು, ಇಲ್ಲೇ ಹಾಕ್ಕೊಂಡಿದ್ದಾಯ್ತು. ನಾವು ಸಾಂಗ್ಲಿ ಸಿಟಿ ಒಳಗೆ ಬರ್ತಾ ಇದ್ವಿ. ಏನೋ ಫಂಕ್ಷನ್ ಅನಿಸುತ್ತೆ. ಯಾರ್ಯಾರು ಈ ಏನೋ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನನ್ನೋದು ನಮಗೂ ಐಡಿಯಾ ಇಲ್ಲ. ನೋಡಿ, ಕುದುರೆಲೆಲ್ಲ ಮೆರವಣಿಗೆ ಮತ್ತು ಗಾಡಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಏನನ್ನ ಸ್ವಲ್ಪನೂ ಐಡಿಯಾ ಇಲ್ಲ ನಮಗಿದು. ಏನೋ ಗೊತ್ತಿದ್ರೆ ಹೇಳಿ. ಈ ರೋಡಲ್ಲ ಅಂತೂ ಕಬ್ಬಿನ ಗಾಡಿ ಅವ್ರದ್ದು ತುಂಬ ಸಮಸ್ಯೆ ಅಂತ ಏನಿಲ್ಲ. ಅವ್ರ ಪಾಪ ಸೀಸನಲ್ಲಿ ಅವ್ರ ಪಾಡಿಗೆ ಅವ್ರು ಓಡಿಸ್ತಾವ್ರ ಗಾಡಿಗಳನ್ನ. ನೋಡಿ, ಈ ಗಾಡಿನೂ ಹೋಗ್ತೈತೆ, ಈ ಗಾಡಿನೂ ರೈಟಿಗೆ ಬರ್ತೈತೆ. ಆ ಕಡೆಯಿಂದ ಬಸ್ ಬರ್ತೈತೆ, ಇಲ್ಲಿ ಜನ ನಿಂತಿದ್ದಾರೆ. ಯಾವ ಗಾಡಿ ಪಾಸ್ ಆಗಬೇಕಿದ್ರಲ್ಲ ಫಸ್ಟು? ನೋಡಿ, ಉಜ್ತಲ್ಲ ನೋಡಿ, ಉಜ್ಕೊಂಡು ಹೋಗ್ಬಿಟ್ರು.
ತುಂಬ ಅಂದರೆ ತುಂಬ ಸಮಸ್ಯೆ ರೋಡಲ್ಲಿ ಟ್ರಾಫಿಕ್ದು. ಎಕ್ಸ್ಪೆಷಲಿ ಈ ಕಬ್ಬಿನ ಸೀಸನಲ್ಲಿ ತುಂಬ ಸಮಸ್ಯೆ. ಹೆಚ್ಚು ಕಡಿಮೆ 31 ಕಿಲೋಮೀಟ್ರ್ ಬರೋಕ್ಕೆ ನಾವು 1 ಗಂಟೆ ಆಗೋಯ್ತು. ಆವಾಗಲೇ ಗಂಟೆ ಮೇಲೆ ಆಗೋಯ್ತು. ಮುಂದೆ ಎಲ್ಲ ನಾವು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಶರತ್ ಬ್ರೌನ್ ಹಿಂದಿಂದ ಬರ್ತಾವ್ರೆ. ಒಂದು 5 ಕಿಲೋಮೀಟ್ರ್ ಇಲ್ಲ, ಒಂದೆರಡು ಕಿಲೋಮೀಟ್ರ್ ಹಿಂದೆ ಅವರಷ್ಟೇ. 3-4 ಗಾಡಿ ಕಬ್ಬಿನ ಗಾಡಿ ಇದಾವೆ ಮುಂದೆ. ಹೆಂಗೆ ಓವರ್ಟೇಕ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದ ಅವ್ರನ್ನ. ಅಲ್ಲಿಂದ ಸೀದಾ ಚಿಕ್ಕೋಡಿಗೆ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣಂತ ಸೈಡ್ಗೆ ಹಾಕಿದ್ವಿ. ಇಲ್ಲ ರೈಟ್ ಸೈಡಲ್ಲಿ ಡಾಬಾ ಇದೆ, ಲೆಫ್ಟ್ ಸೈಡಲ್ಲಿ ಬಂಕ್ ಇದೆ. ಲೆಫ್ಟ್ ಸೈಡು ನಮ್ಮ ಗಾಡಿಗೆ ಊಟ ಹಾಕ್ಸ್ತೀವಿ, ರೈಟ್ ಸೈಡಲ್ಲಿ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ಊಟ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಶರತ್ ಬ್ರೋಗ್ ವೇಟಿಂಗು ಹಿಂದೆ ಬರ್ತಾವ್ರೆ. ಎರಡೂ ಗಾಡಿನ ಇಲ್ಲೇ ಬಂಕ್ ಹತ್ರ ತಂದು ನಿಲ್ಸಿದ್ದೀವಿ. ಇಲ್ಲೇ ಡೀಸೆಲ್ ಹಾಕ್ಸ್ಬೇಕು. ನಮ್ಮ ಸಂದೀಪ್ ಅಣ್ಣ ಐತೆ ಬಂಕ್, ಅದನ್ನ ಓಪನ್ ಇತ್ತು ಬಂಕು, ಇಲ್ಲೇ ಹಾಕ್ಸ್ತಾ ಇದ್ದೀವಿ ದಿಗ್ ಭಾರತಲ್ಲಿ. ನಮ್ಮ ಶರತ್ ಬ್ರೋ ಗಾಡಿ ಲೋಡಾಗೈತಲ್ಲ, ಅವರು 15,000 ಇಂಡಿಯನ್ ಕೊಟ್ಟಿದ್ದಾರೆ OTP ಮುಖಾಂತರ. OTP ಹೇಳಿದ್ರೆ ಅದೇನೋ ಲಿಂಕ್ ಮಾಡಿರ್ತಾರೆ ಮೊಬೈಲ್ಗೆ, ನಮ್ಮ ಮೊಬೈಲ್ಗೆ OTP ಬರ್ತದೆ. ಹೇಳಿದ್ರೆ 15,000 ಡೀಸೆಲ್ ಹಾಕ್ತಾರೆ. ಅವ್ರ ಕಂಪ್ನಿ ಕಡೆಯಿಂದ ಇವ್ರಿಗೆ ದುಡ್ಡು ಹಾಕಂತಾರೆ, ಅದು ಸೆಕೆಂಡ್ರಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. OTP ಹೇಳಿದ್ರೆ 15,000 ಡೀಸೆಲ್ ಹಾಕ್ತಾರೆ. ಅದರಲ್ಲಿ ಅರ್ಧ ಟ್ಯಾಂಕ್ ಇದೆ, ಒಂದು ಚಿಕ್ಕ ಕಡಿಮೆ 100 ಲೀಟ್ರ್, ಒಂದು 8-9,000 ಇಡಿಸ್ಬೋದು ಅಷ್ಟೇ. ಉಳಿದಿದ್ದು ಈ ಗಾಡಿಗೆ ಹಾಕ್ಸೋಣ. ಕರೆಕ್ಟು ಈ ಗಾಡೀಲಿ 120 ಲೀಟ್ರ್ ಚಿಲ್ಲರೆ ಇಡಿಸ್ತಾ ಆಗೋಗೈತೆ. ಆವಾಗಲೇ 125 ಇನ್ನೂ ಇಡಿಸ್ತಾ ಇದ್ದ. ಆಯ್ತು ಫುಲ್ ಆಯ್ತು. ಹಂಗೆ ಆ ಕಡೆ ಗಾಡಿಗೆ ಕಂಟಿನ್ಯೂಷನ್ ಆಗೋದು. ಇನ್ನು 3,000 ಉಳಿತದೆ ಬ್ರೋ. ನಾನು ತಾಳಿ 3,000 ಡೀಸೆಲ್ ಬೆಂಗ್ಳೂರಿಗೆ ಹೋಗುತ್ತಾ? ಎಲ್ಲೈತೆ ಅವಲೇ 110ಕ್ಕೆ ಅದನ್ನು. ಹಾಗೆ ಅದನ್ನೇ ಹಂಗೆ ಕಂಟಿನ್ಯೂಷನು ನಮ್ಮ ಈ ಗಾಡಿಗೂ ಹಾಕ್ಸ್ತಾ ಇದ್ದೀವಿ. ಅಣ್ಣ ಊಟ ಆಯ್ತಾ? ಇನ್ನೇ ಇಲ್ಲ ಅಣ್ಣ, ಇವಾಗ ಇಲ್ಲೇ ಸೈಡಾಗಿ ಚಿಲ್ಲೆ ಮಾಡ್ಕೊಂಡು ಇಲ್ಲೇ ಹೋಗೋದು. ಬೆಳಗ್ಗೆ ಖಾಲಿ ಮಾಡ್ಬೇಕು ಎಷ್ಟೊತ್ತಿದ್ರು 2 ಗಾಡಿನೂ, ಅದಕ್ಕೆ ಹೊಡಿಬೇಕು ನೈಟ್ ಇವತ್ತು. ಟೈಮು 10:30 ಆಗ್ತಾಯಿದೆ. ಇಲ್ಲೇ ಊಟ ಮಾಡಬೇಕು. ಹೊಟ್ಟೆ ಸಖತ್ ಹಸ್ಬಿಟ್ಟೈತೆ ಇವತ್ತು. ಇಲ್ಲೇ ಬಂಕೊಳಗೆ ಗಾಡಿ ಹಾಕಿದ್ದೀವಿ 2 ಗಾಡಿನೂ. ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ. ನಾನು ಶರತ್ ಇಬ್ಬರು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಇವತ್ತಿನ ನಮ್ಮ ಊಟ ಬಂದು ನಮ್ಮದು ಮಟನ್ ಕರಿ. ಶರಬ್ರು ಯಾಕೋ ಮಟನ್ ಬೇಡ ಅಂತ ಅಂಡ ಕರಿ ತಂಡ್ರೆ. ಯಾಕೆ ಬ್ರೋ ನಿನ್ನೆನೇ ಚಿಕನ್ ತಿದ್ದೀವಂತ? ನಿನ್ನೆಯಿಂದ ಹುಷಾರಿಲ್ಲ, ಹ್ಯಾಪಿ ನ್ಯೂ ಇಯರ್ ಮಾಡಿದ್ಮೇಲೆ, ಹಂಗಾಗಿ ಸರಿಯಾಗಿ ಊಟನೇ ಮಾಡಿಲ್ಲ ನಿನ್ನೆಯಿಂದ. ಇವತ್ತೇ ಒಳ್ಳೆ ಊಟ. ಒಳ್ಳೆ ಊಟ ಮಾಡಿಕೊಂಡು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬೇಕು. ನೈಟ್ ಹೊಡಿಬೇಕು ಗಾಡಿನ ಎಷ್ಟೊತ್ತಿದ್ರು. ಒಳ್ಳೆ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಗಾಡಿಗಳನ್ನೆಲ್ಲ ಬಿಟ್ಟೋಗಿದ್ವಿ. ಗಾಡಿಗಳು ತೊಗೊಂಡು ಹೋಗ್ಬೇಕು. ನಾನ್ ಸ್ಟಾಪ್ ನೈಟೆಲ್ಲ ಓಡಿಸ್ತೀವಿ ಬ್ರೋ. ಈ ಊಟ ಮಾಡ್ಕೊಂಬಂದಿರೋ ಡೌಟೇ ಬ್ರೋ ನನಗೇನು. ನೀವೇನೋ ಬರೋ ರೊಟ್ಟಿ ತಿಂದು ಬಚಾವ್ ಆಗ್ಬಿಟ್ರಿ. ನಾನು ರೈಸ್ ಬೇರೆ ತಿಂದಿದ್ದೀನಿ. ನಿದ್ದೆ ಬಂದರೆ ಮಲ್ಕೊಂಡು ಆರಾಮಾಗಿ ಹೋಗೋಣಂತೆ. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ. ಅಣ್ಣ ಬರೋದಾ? ಸಂದೀಪ್ ಅಣ್ಣ ಬಾಯ್. ಹಂಗೆ ಗಾಡಿದು ಗ್ಲಾಸ್ ಎಲ್ಲ ಸ್ವಲ್ಪ ತೊಳ್ಕೊಂಡಿದ್ದಾಯಿತು. ನಮ್ಮ ಈ ಗಾಡಿದು ಯಾವುದೋ ಒಂದು ಹೆಡ್ಲೈಟ್ ಬಲ್ಬ್ ಬೇರೆ ಹೋಗೈತೆ, ಹಾಕ್ಕೊಂಡು ಹೋಗಬೇಕು. ತೋರಿಸಿ ಬ್ರೋ, ಕೈ ತೂರುತ್ತೆ, ಏನು ಸಮಸ್ಯೆ ಏನಿಲ್ಲ ಬ್ರೋ. ಇದು ಬೆಸ್ಟು ಬ್ರೋ ಹಾಕೋಕ್ಕೆ. ನಮ್ಮ ಅಲ್ಟ್ರಾ ಗಾಡಿಗೆ ಬಲ್ಪ್ ಹಾಕೋಕ್ಕೆ ಬರೋಲ್ಲ, ಭಾರಿ ಹಿಂಸೆ. ಕೈ ತೂರ್ಬೇಕು, ಸಣ್ಣ ಕಿಲರೇ ಹಾಕ್ಬೇಕು ಅದ್ರಾಗ. ಮತ್ತೆ ಬೆಂಜಾಗ ಆರಾಮಾಗಿ ಹಾಕ್ಬೋದು ಕ್ಯಾಪ್ ತೆಗೆದು. ಲೈಟೆಲ್ಲ ಫಿಟ್ ಮಾಡಿದ್ದಾಯಿತು. ಬಂಕ್ ಕೂಡ ಕ್ಲೋಸ್ ಆಯಿತು. ಬಂಕ್ ಕೂಡ 11 ಗಂಟೆ ಕ್ಲೋಸು. 11 ಗಂಟೆ ಮೇಲೆ ಓಪನ್ ಇರಲಿ ಬಂಕು. ಆನ್ ಮಾಡಿ ಬ್ರೋ, ಟ್ರಯಲ್ ನೋಡೋಣ. ಓಕೆ, ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಸಂಕೇಶ್ವರ. ಇಲ್ಲಿಂದ ಸಂಕೇಶ್ವರಕ್ಕೆ ಹೋಗಿ 1 ಅವರ್ ಬೇಕು. ಚಿಕ್ಕೋಡಿಯಿಂದ 30-35 ಕಿಲೋಮೀಟ್ರ್. ಎಲ್ಲ ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ. ಅಲ್ಲೋಗೊಂದು ಬೆಲ್ಲು ಟೀ 24 ಅವರ್ಸ್ ಸಿಗುತ್ತೆ. ಬೆಲ್ಲು ಟೀ ಕುಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಹೊಡಿಯೋಣಂತೆ. ನಮ್ಮ ಟಾರ್ಗೆಟ್ ಇರೋದು ಬೆಳಗ್ಗೆ 4ರಿಂದ 4:30-5 ಗಂಟೆ ಒಳಗೆ ಬಂಕಾಪುರ ಟೋಲ್ ರೀಚ್ ಆಗಬೇಕು. ಅಲ್ಲಿ ಮಲ್ಕೊಂಡು ಒಂದು 2-3 ಅವರ್ ರೆಸ್ಟ್ ಮಾಡಿ ಆಮೇಲೆ ಹೋಗೋದು. ಬಂಕಾಪುರ ಟೋಲ್ವರೆಗೂ ನಾನ್ ಸ್ಟಾಪ್ ಹೊಡಿಲೇಬೇಕಂತ ಫಿಕ್ಸ್ ಆಗಿದ್ದೀವಿ ಇಬ್ಬರು. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ ಶರಬ್ರು ಬರ್ತಾರೆ. ಹಿಂದೆ ಮುಂದೆ ಹೋಗೋಣ. ಬೆಳಗಾಮೆಲ್ಲ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸುವರ್ಣ ಸೌಧ ಇನ್ನೇನು ಹತ್ತಿರ ಇದು. ಬೆಳಗಾಂ ಸುವರ್ಣ ಸೌಧ. ಲೈಟಾಗಿ ನಿದ್ದೆ ಎಳಿತಾ ಇದೆ. ಆದರೆ ಟೈಮ್ ಬಂದು 1 ಗಂಟೆ 14 ನಿಮಿಷ. ಸ್ವಲ್ಪ ಲೈಟಾಗಿ ನಿದ್ದೆ ಎಳಿತಾ ಇದೆ. ಹಾಗಾಗಿ ಏನಪ್ಪ ಮಾಡ್ತೀನಿ ಅಂದರೆ ಈ ವಾಟರ್ ಗ್ಲಾಸ್ ತೆಗೆದುಬಿಡ್ತೀನಿ. ವಾಟರ್ ಗ್ಲಾಸ್ ತೆಗೆದ್ರೆ ಗಾಳಿ ಬಂದರೆ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ಚಳಿ ಆಗುತ್ತೆ, ಬಟ್ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಏನು ಮಾಡ್ತೀರಾ, ನಿದ್ದೆಗೆ ಇಡಬೇಕಾದ್ರೆ ಇವೆಲ್ಲ ಮಾಡ್ಬೇಕು ನೋಡಿ ಯಾವ ಥರ ಇರುತ್ತೆ ಡ್ರೈವಿಂಗ್ ಲೈಫು ಅಂತ. ಹಿರೇಬಾಗವಾಡಿ ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ 2 ಸೈಡ್ಗೆ ಹಾಕಿದ್ದೀವಿ. ಇಲ್ಲೊಂದು ಐತೆ. ಹೋಗಿ ಟೀ ಕುಡ್ಕೊಂಬಂದ್ವಿ. ಇಲ್ಲೊಂದು ಹೆವಿ ನಿದ್ದೆ ಬರ್ತಾ ಐತೆ. ಆಲ್ರೆಡಿ ಟೈಮು 1:30 ಮಿಡ್ನೈಟು. 25 ದಿನ ಡ್ಯೂಟಿಗೆ ಹೋಗಿಲ್ಲ. ಬಂದು ಗಾಡಿ ಓಡಿಸ್ಬೇಕಂದ್ರೆ ಆಗಲ್ಲ, ಹೆವಿ ನಿದ್ದೆ. ಏನು ಮಾಡೋಂಗಿಲ್ಲ, ಓಡಿಸ್ಲೇಬೇಕು. ಬಂಕಾಪುರ ಟೋಲ್ ಟಾರ್ಗೆಟ್ ಮಾಡಿದ್ದೀವಿ.
ನಿದ್ದೆಗೆಟ್ಟು ಓಡಿಸ್ಲೇಬೇಕು. ಹೋಗೋಣಂತೆ. ನಮ್ಮ ಸರಬ್ರ ಮುಂದೆ ಹೋಗ್ತವ್ರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಅಲ್ಗೂ ನಿದ್ದೆಗೆಡೋಕ್ಕಾಗಲ್ಲ ನೈಟ್ ಹೊತ್ತು ಅಂತ. ಹಗಲೊತ್ತು 2 ಅವರ್ ಮಲ್ಗಿದ್ರು ನಿದ್ದೆ ಇಡೋಕ್ಕಾಗ್ತಾ ಇಲ್ಲ, ಆ ರೇಂಜಿಗೆ ನಿದ್ದೆ ಬರ್ತೈತೆ. ಚಳಿ ಬೇರೆ. ಬನ್ನಿ ನಾನ್ ಸ್ಟಾಪಾಗಿ ಬಂಕಾಪುರ ಟೋಲ್ವರೆಗೂ ಹೋಗೋಣ. ನೆಕ್ಸ್ಟ್ ಸ್ಟಾಪು ನೆಕ್ಸ್ಟಲ್ಲಿ ಕೊಡ್ಬೋದು ಅಥವಾ ಡೈರೆಕ್ಟ್ ಬಂಕಾಪುರಕ್ಕೆ ಹೋಗ್ಬೋದು, ಗೊತ್ತಿಲ್ಲ. ಆಂಗ್ಲೇ ಬಿಟ್ಟವರು ಎಲ್ಲೋ ಮಲಗಿಲ್ಲ. ನಾನ್ ಸ್ಟಾಪ್ ಓಡಿಸ್ಕೊಂಬಂದು ಹುಬ್ಳಿ ರೀಚ್ ಆಗಿದ್ದೀವಿ. ಹುಬ್ಳಿಗೆ ಒಬ್ಬರು ಟೋಲ್ ಇಲ್ಲ, ಇವಾಗ ಹೊಡೆದಾಕಿದ್ದಾರೆ. ಇಲ್ಲಿದ್ದೀವಿ. ನಮ್ಮ ಸೆಲಬ್ದ್ರಾಗ ವೆಯ್ಟಿಂಗು ಸ್ವಲ್ಪ ಹಿಂದೆ ಇದ್ರು, ಬರ್ತಾವ್ರೆ. ಸಿಂಗಲ್ ರೋಡು. ನಂದು ಲೈಟ್ ಲೋಡ್ ಆಗಿರೋದ್ರಿಂದ ಹೊಡೆಸ್ಕೊಂಡು ಬಂದ್ಬಿಡ್ಬೋದು. ಸೆಲಬ್ರು ಸ್ವಲ್ಪ ಟನ್ನೇಜ್ ಇರೋದ್ರಿಂದ ನಿಧಾನಕ್ಕೆ ಬರ್ತಾವ್ರೆ. ಜೊತೆಗೆ ಹೋಗಿ ಬಂಕಾಪುರ ಟೋಲ್ವರೆಗೂ ಹೋಗೋಣ. ಇನ್ನೂ 1 ಅವರ್ ಡ್ರೈವ್ ಮಾಡಿಬಿಟ್ಟು ಆಮೇಲೆ ಒಂದು 2 ಅವರ್ ಮಲ್ಕೊಂಡಿದ್ಬಿಟ್ಟು ಮತ್ತೆ ನಾನ್ ಸ್ಟಾಪ್ ಹೊಡಿಬೇಕು. ಎಲ್ಲಿವರೆಗೂ ಅಂದರೆ ಚೆನ್ನೈವರೆಗೂ ಹೋಗಲೇಬೇಕು. ಅಂದರೆ ಇವಾಗ ಟೈಮ್ ಎಷ್ಟಾಗುತ್ತೆ ಅಂದರೆ 3:30. ಅಂದರೆ ನಾಳೆ ಇಷ್ಟೊತ್ತಿಗೆ ಗಾಡಿ ಖಾಲಿಯಾಗಿ ಲೋಡಿಂಗ್ ಪಾಯಿಂಟಲ್ಲಿ ಇರಬೇಕು ನಾನು. ಹಂಗಾಗಿ ನೈಟ್ ಆ್ಯಂಡ್ ನೈಟ್ ಖಾಲಿ ಆಗುತ್ತೆ ಚೆನ್ನೈಯಲ್ಲಿ. ಅದನ್ನು ನಮಗೆ ಭಾಳ ಬೆನಿಫಿಟ್ಟು. ನಮ್ಮ ಶರಬ್ರು ಕೂಡ ಬಂದರು. ಬನ್ನಿ ಇವಾಗ ಇಲ್ಲಿಂದ ಇನ್ನೊಂದು ಸ್ಟ್ರೆಚ್ ಹೊಡಿಯೋಣ. ಇನ್ನೊಂದು ಅವರು ಸೀದಾ ಬಂಕಾಪುರ ಟೋಲ್ವರೆಗೂ. 4:15 ಆಗುತ್ತೆ ಬಂಕಾಪುರ ಟೋಲ್ ರೀಚ್ ಆಗೋ ಅಷ್ಟೊತ್ತಿಗೆ. ಸಾಂಗ್ಲಿಯಿಂದ ಎಲ್ಲೂ ಮಲಗ್ದಂಗೆ ಸೀದಾ ಬಂಕಾಪುರ ಟೋಲು ಬಂದು ರೀಚ್ ಆಗಿದ್ದಾಯಿತು. ಇದನ್ನ ಜಸ್ಟ್ 1 ಕಿಲೋಮೀಟರ್ ಇದೆ. ಟೈಮ್ ನೋಡ್ಬೋದು ಎಷ್ಟಾಯಿತು ಅಂದರೆ ನೋಡಿ, 4:15 ಟೈಮು. ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀವಿ ಗಾಡಿ. ಒಳ್ಳೆ ನಿದ್ದೆ ಬರ್ತೈತೆ. ನಮ್ಮ ಶರತ್ ಬ್ರೋ ಎಲ್ಲಿ ನಿಲ್ಸವ್ರು ಗಾಡಿ, ಎಲ್ಲಿ ನಿಲ್ಸವ್ರೆ ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದೋಗ್ಬೇಕು. ಯಾಕಪ್ಪ ಅಂದರೆ ನಿದ್ದೆ ಇಂಪಾರ್ಟೆಂಟ್ ಮನುಷ್ಯನಿಗೆ. ಮಿನಿಮಮ್ ಒಂದು 2 ಅವರ್ ಅಂತೂ ನಿದ್ದೆ ಮಾಡ್ಕೊಳ್ಲೇಬೇಕು. ಹಂಗಾಗಿ ಶರತ್ ಬ್ರೋ ಗಾಡಿ ಇಲ್ಲಿದೆ. ನಾನು ಸ್ವಲ್ಪ ಒಳಗೆ ಹಾಕ್ಬಿಡ್ತೀನಿ, ಸುಮ್ಮನೆ ಮತ್ತೆ ನಿದ್ದೆ ಆಗಲ್ಲ ಹೊರಗಿದ್ರೆ. ಅದಕ್ಕೋಸ್ಕರ ಸೈಡ್ಗೆ ಹಾಕ್ಕೊಂಬಿಡೋಣ. ಇಲ್ಲಿಂದ ಹಿಂಗೆ ರೈಟ್ಗೆ ಹೇಳ್ಕೊಂಡು ಹೋಗ್ಬೋದು, ಇಲ್ಲ ರಿವರ್ಸ್ ಆಗಲಿ ಎತ್ಕೊಂಡು ಹೋಗ್ಬೋದು. ಯಾವುದೋ ಒಂದು ಮಾಡೋಕ್ಕೆ ಬರುತ್ತೆ. ಗುಡ್ ನೈಟ್. ಗುಡ್ ನೈಟ್. 7 ಗಂಟೆಗೆ ಎದ್ದೋಗೋಣ. 7ಕ್ಕೆ ಪಕ್ಕ. ಓಕೆ, 7 ಗಂಟೆಗೆ ಎದ್ದೋಗ್ತೀವಿ. 7 ಗಂಟೆಗೆ ಎದ್ಬಿಟ್ರೆ ಆರಾಮಾಗಿ ಒಂದು 2-2:30 ಬೆಂಗಳೂರು ರೀಚ್ ಆಗ್ತೀವಿ. ಓಕೆ, ಇವಾಗ ಬೆಳಗಿನ ಜಾವ 4:15 ನಾವು ನಿದ್ದೆ ಮಾಡೋ ಸಮಯ. ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಬಂತು. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಸ್ ಚೆನ್ನೈ ಜರ್ನಿನ ತೋರಿಸ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.